ನಮಸ್ಕಾರ. ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶ್ವೇತಾ ಕಲ್ಕಣಿ. ಬಿಗ್ ಬಾಸ್ ಮನೆಯಲ್ಲಿ 3 ಆಂಗಲ್ ಲವ್ ಸ್ಟೋರಿ ನಡೀತಾ ಇದೆ ಅಂತೆ. ಬಿಗ್ ಬಾಸ್ ಮನೆಯಲ್ಲಿ ಲವ್ವಾ ಅಂತ ಕೇಳಿದಾಗ 2 ಹೆಸರು ಕೇಳಿ ಬರ್ತಾ ಇತ್ತು. ಅದು ಕೂಡ ನಾವು ಫ್ರೆಂಡ್ಸು ಅಂತಿದ್ರು ಅವರು. ರಾಶಿಕಾ ಸೂರಜ್, ಕಾವ್ಯ ಗಿಲ್ಲಿ. ಆದರೆ 3ನೇ ಲವ್ ಸ್ಟೋರಿ ಯಾವುದಪ್ಪ ಅಂತ ಕೇಳಿದ್ರೆ ರಕ್ಷಿತಾ ಶೆಟ್ಟಿ ಲವ್ನಲ್ಲಿದ್ದಾರಂತೆ, ಲವ್ವಲ್ಲಿ ಬಿದ್ದಿದ್ದಾರಂತೆ. ರಕ್ಷಿತಾ ಶೆಟ್ಟಿಯ ಹಿಂದೆ ಲವ್ ಕಹಾನಿ ಇದೆ ಅಂತೆ. ಹಾಗಾದರೆ ರಕ್ಷಿತಾ ಶೆಟ್ಟಿ ಯಾರನ್ನು ಇಷ್ಟಪಡ್ತಾ ಇದ್ದಾರೆ? ಪ್ರಪೋಸ್ ಮಾಡಿದ್ರಾ? ಅವರಿಂದ ಏನು ಉತ್ತರ ಸಿಕ್ತು? ಒಂದು ಎಕ್ಸಾಂಪಲ್ ಕೊಟ್ಕೊತಾ ಹೋಗ್ತೀನಿ ನಾನು ನಿಮಗೆ. ನೋಡಿ, ರಕ್ಷಿತಾ ಶೆಟ್ಟಿ ನಾನು ಮದುವೆ ಆದರೆ ಕೃಷಿಕನನ್ನು ಮದುವೆ ಆಗ್ತೀನಿ, ಅವ್ರ ಜೊತೆ ಮದುವೆ ಮಾಡ್ಕೊಂಡ್ಮೇಲೆ ಲಾಗ್ ಮಾಡ್ಕೊಂಡು ಇರ್ತೀನಿ ಅಂತ ಹೇಳಿದರು. ಗಿಲ್ಲಿ ತಂದೆ ತಾಯಿ ಕೃಷಿಕರೇ ಅಲ್ವಾ? ಅಷ್ಟೇ ಯಾಕೆ ರಕ್ಷಿತಾ ಶೆಟ್ಟಿ ಎವಿಕ್ಟ್ ಆಗಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದ್ರು ಅಂದಿದ ತಕ್ಷಣ ಗಿಲ್ಲಿ ಒಂದು ಮೂಲೆಗೆ ಸೇರ್ಕೊಂಡು ಕಣ್ಣೀರಿಟ್ಟಿದ್ದು ಗೊತ್ತಲ್ವಾ? ರಕ್ಷಿತಾ ಶೆಟ್ಟಿ ಬರೋವರೆಗೂ ಕೂಡ ರಕ್ಷಿತಾ ಶೆಟ್ಟಿಯ ಬಗ್ಗೆ ಜಪ ಮಾಡಿದ್ದು ಕೂಡ ಗೊತ್ತಿದೆ. ಅಷ್ಟೇ ಅಲ್ಲ, ಕಾವ್ಯ ಗಿಲ್ಲಿ ಜೊತೆಗೆ ಇದ್ಬಿಟ್ರೆ ಅವರಿಬ್ಬರು ಹರಟೆ ಹೊಡಿತಾ ಇದ್ರೆ, ಮಾತಾಡ್ತಾ ಇದ್ರೆ ರಕ್ಷಿತಾ ಶೆಟ್ಟಿ ಅನೇಕ ಬಾರಿ ಅವರಿಬ್ಬರನ್ನ ನೋಡಿ ಉರ್ಕೊಂಡಿದ್ದಿದೆ. ಮತ್ತೆ ಎಷ್ಟಾಗುತ್ತೋ ಅಷ್ಟು ಕಾವ್ಯನ ನಾಮಿನೇಟ್ ಮಾಡಿ ಮನೆಯಿಂದ ಹೊರ ಕಳಿಸೋ ಪ್ರಯತ್ನಗಳು ಕೂಡ ನಡೆದಿದೆ. ಅಷ್ಟೇ ಯಾಕೆ ಸೀಕ್ರೆಟ್ ರೂಮ್ನಲ್ಲಿ ಇದ್ದಾಗ ರಕ್ಷಿತಾ ಶೆಟ್ಟಿ ಉಪಯೋಗಿಸಿರುವಂಥ ಅಸ್ತ್ರ ಏನು ಅಂತಂದರೆ ಹೇಗಾದರೂ ಮಾಡಿ ಕಾವ್ಯನ ಮನೆಯಿಂದ ಹೊರಗಟ್ಟಬೇಕು ಅಂತ ಹೇಳಿ. ಸೊ ಇದೆಲ್ಲ ಗಮನಿಸ್ತಾ ಇರುವಂಥ ವೀಕ್ಷಕರು ರಕ್ಷಿತಾ ಶೆಟ್ಟಿಗೆ ಗಿಲ್ಲಿ ಮೇಲೆ ಲವ್ ಆಗಿದೆ, ರಕ್ಷಿತಾ ಶೆಟ್ಟಿ ಗಿಲ್ಲಿನ ಪ್ರೀತಿಸ್ತಾ ಇದ್ದಾಳೆ, ಆದರೆ ಗಿಲ್ಲಿ ಬಂದ್ಬಿಟ್ಟು ಕಾವ್ಯನ ಇಷ್ಟಪಡ್ತಿದ್ದಾರೆ, 3 ಆಂಗಲ್ ಲವ್ ಸ್ಟೋರಿ ನಡೀತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ ಅಂತ ಹೇಳಿ ಒಂದು ಚರ್ಚೆ ಇದೆಯಪ್ಪ. ಹಾಗಾದರೆ ಅಷ್ಟಕ್ಕೂ ಏನು ನಡೀತಾ ಇದೆ? ರಕ್ಷಿತಾ ಶೆಟ್ಟಿ ಅದ್ಯಾವಾಗ ದೊಡ್ಡೋಳಾದ್ಲು, ಅದ್ಯಾವಾಗ ಪ್ರೀತಿಯಲ್ಲಿ ಬಿದ್ಲು, ಏನು ನಡೀತಾ ಇದೆ ಕಹಾನಿ? ಬನ್ನಿ ನೋಡ್ತಾ ಹೋಗೋಣ. ವಿಡಿಯೋನ ಅಂತ್ಯದವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವೀಕ್ಷಕರೇ, ಸದ್ಯಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ಅತಿ ಹೆಚ್ಚು ಫ್ಯಾನ್ ಫಾಲೋವಿಂಗನ್ನು ಮತ್ತು ತುಂಬ ಫೇಮಸ್ ಆಗಿರುವಂಥ ಕಂಟೆಸ್ಟೆಂಟ್ಗಳು ಅಂತಂದರೆ ಅದು ಇಬ್ಬರೇ ಈ ಸೀಸನ್ನಲ್ಲಿ. ಒಂದು ಗಿಲ್ಲಿ, ಇನ್ನೊಂದು ರಕ್ಷಿತಾ ಶೆಟ್ಟಿ. ಇವರಿಬ್ಬರಿಗೂ ಲವ್ ಸ್ಟೋರಿ ಅಂತಂತಂದರೆ ಜನಗಳಿಗೆ ಇನ್ನೂ ಹಬ್ಬವೇ ಹಬ್ಬ. ಅದರಲ್ಲೂ ನೋಡಿ, ಜನ ಎಷ್ಟು ಸೂಕ್ಷ್ಮವಾಗಿ ಎಲ್ಲರನ್ನ ಗಮನಿಸ್ತಾರೆ ಅನ್ನೋದನ್ನು ನೀವಿಲ್ಲಿ ಗಮನಿಸ್ಬೋದು. ನೋಡಿ, ರಕ್ಷಿತಾ ಶೆಟ್ಟಿ ಗಿಲ್ಲಿಯ ನಡುವೆ ಇಬ್ಬರ ನಡುವೆ ಲವ್ ಸ್ಟೋರಿ ಇದೆ ಅಂದಿದ ತಕ್ಷಣ ಒಂದಷ್ಟು ಜನಗಳಿಗೆ ಅರಗಿಸ್ಕೊಳ್ಳೋಕ್ಕೆ ಆಗಿರಲ್ಲ, ನಂಬೋಕ್ಕೂ ಕೂಡ ಆಗಿರೋದಿಲ್ಲ. ಅದು ಹೆಂಗೆ ಹೇಳ್ತೀರಾ ನೀವು ಅಂತ ಹೇಳಿ ನೀವು ಗಮನಿಸಿ. ಮೊನ್ನೆ ಸೂರಜ್ ಅವರ ಅಕ್ಕ ಬಿಗ್ ಬಾಸ್ ಮನೆ ಒಳಗಡೆ ಬಂದಿರ್ತಾರೆ. ಆಗ ರಕ್ಷಿತಾ ಶೆಟ್ಟಿ ಅವ್ರಿಗೆ ಏನಂತ ಪರಿಚಯ ಮಾಡಿಕೊಡ್ತಾರೆ ಅಂತಂದರೆ, ಸೂರಜ್ ಮತ್ತು ಧನುಷ್ ಹಾಗೆ ರಘು, ಮಾಳು ಇವರೆಲ್ಲರೂ ನನಗೆ ಅಣ್ಣಂದ್ರು, ಆದರೆ ಗಿಲ್ಲಿ ಮಾತ್ರ ನನಗೆ ಫ್ರೆಂಡು ಅಂತ ಹೇಳ್ತಾರೆ. ಯಾಕೆ ನೋಡಿ, ರಜತ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಬಂದಾಗ ರಕ್ಷಿತಾ ಶೆಟ್ಟಿಗೆ ನೀನು ಮದುವೆ ಆದರೆ ಎಂಥ ಹುಡುಗನ್ನ ಮದುವೆ ಆಗ್ತೀಯ ಅಂತ ಕೇಳಿರ್ತಾರೆ. ಆಗ ನಾನು ಕೃಷಿಕನನ್ನು ಮದುವೆ ಆಗ್ತೀನಿ, ಮತ್ತು ನನಗೆ ಕೃಷಿಯಲ್ಲಿ ಇಂಟ್ರೆಸ್ಟ್ ಇದೆ, ನಾನು ಲಾಗ್ ಮಾಡ್ಕೊಂಡಿರ್ತೀನಿ, ಸಿಂಪಲ್ ಆಗಿ ಜೀವನ ಮಾಡ್ತೀನಿ ಅಂತ ಹೇಳಿದರು. ಅರ್ಥ ಮಾಡ್ಕೊಳ್ಳಿ, ಗಿಲ್ಲಿ ಫ್ಯಾಮಿಲಿ ರೈತರೇ. ಗಿಲ್ಲಿಯ ತಂದೆ ರೈತ, ಮತ್ತು ಅವರು ಕುರಿ ವ್ಯಾಪಾರವನ್ನು ಮಾಡ್ತಾರೆ, ಕುರಿ ಸಾಕಾಣಿಕೆಯನ್ನು ಮಾಡ್ತಾರೆ, ಮತ್ತು ಗಿಲ್ಲಿ ಒಬ್ಬ ಹಳ್ಳಿ ಹುಡುಗ. ಇದೆಲ್ಲ ನೋಡಿರುವಂಥ ಜನ ರಕ್ಷಿತಾ ಶೆಟ್ಟಿ ಯಾರಿಗೂ ಗೊತ್ತಾಗದ ಹಾಗೆ ಗಿಲ್ಲಿನ ಪ್ರೀತಿಸ್ತಾ ಇದ್ದಾರೆ ಅಂತ ಹೇಳಿ ಜನ ಅನಲೈಸ್ ಮಾಡ್ತಿದ್ದಾರೆ. ಅಷ್ಟೇ ಯಾಕೆ ನೀವು ಹಲವು ಬಾರಿ ಕಾವ್ಯ ಮತ್ತು ಗಿಲ್ಲಿ ಜೊತೆಯಾಗಿ ಇದ್ದಾಗಲೂ ಕೂಡ ಗಮನಿಸಿರ್ಬೋದು, ಆ ರಕ್ಷಿತಾ ಶೆಟ್ಟಿ ಕೊಡುವಂಥ ರಿಯಾಕ್ಷನ್ ಹೇಗಿರುತ್ತೆ ಅಂತಂತಂದರೆ ಸುಮ್ಮನೆ ಕುತ್ಕೊಂಡ್ಬಿಟ್ಟಿರ್ತಾರೆ, ಬೇಜಾರಲ್ಲಿ ಇದ್ದಂಗೆ ಇರ್ತಾರೆ. ನೋಡಿರ್ಬೋದು ನೀವು. ಹೇಗಾದರೂ ಮಾಡಿ ಗಿಲ್ಲಿ ಮತ್ತು ಕಾವ್ಯ ಇಬ್ಬರು ಇರಬಾರ್ದು ಅನ್ನೋ ರೀತಿಯಾಗಿ ಯೋಚನೆ ಮಾಡಿದ್ದು ಕೂಡ ಉಂಟು. ಹಾಗಾಗಿ ಗಿಲ್ಲಿ ಮೇಲೆ ರಕ್ಷಿತಾಗೆ ಲವ್ ಆಗಿದೆ ಅಂತ ಹೇಳಿ ಯೋಚನೆ ಮಾಡ್ತಿದ್ದಾರೆ. ಇನ್ನು ಗಿಲ್ಲಿ ವಿಚಾರಕ್ಕೆ ಬರೋಣ. ನೋಡಿ, ಬಿಗ್ ಬಾಸ್ ಮನೆಯಲ್ಲಿರುವಂಥ ಕಂಟೆಸ್ಟೆಂಟ್ಗಳ ಪೈಕಿ ಅತಿ ಹೆಚ್ಚಾಗಿ ಗಿಲ್ಲಿ ಹಚ್ಕೊಂಡಿರುವಂಥ ವ್ಯಕ್ತಿ ಅಂತಂದರೆ ಒಂದು ಕಾವ್ಯ, ಇನ್ನೊಂದು ರಕ್ಷಿತಾ ಶೆಟ್ಟಿ. ನೋಡಿ, ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಯಿಂದ ಎವಿಕ್ಟ್ ಆಗಿ ಹೊರಗೆ ಹೋದರು ಅಂದಾಗ ಅದು ಎಷ್ಟರ ಮಟ್ಟಿಗೆ ಗಿಲ್ಲಿ ಮಿಸ್ ಮಾಡಿಕೊಂಡ್ರು ಅಂತಂತಂದರೆ, ನಮ್ಮ ವಂಶದ ಕುಡಿ ಹೋಗ್ಬಿಡ್ತು ಹೊರಗಡೆ, ಇನ್ಯಾರು ನಮ್ಮನ್ನು ಕೇರ್ ಮಾಡೋರು, ನಮಗೆಷ್ಟು ಸಹಾಯ ಮಾಡ್ತಾ ಇದ್ಲು, ಆಮೇಲೆ ತುಂಬ ಒಳ್ಳೆ ಹುಡುಗಿ, ಒಂಥರ ಕಾಮಧೇನು, ಈ ರೀತಿಯಾದಂಥ ಪದವನ್ನು ಬಳಕೆ ಮಾಡಿರುವಂಥದ್ದು. ಸೊ ನಾವೆಲ್ಲ ಏನು ಅಂದ್ಕೊಂಡಿದ್ವಿ ಅಂತಂದರೆ, ಇಷ್ಟು ದಿನಗಳ ಕಾಲ ಇಬ್ಬರು ಬೆಸ್ಟ್ ಕಂಟೆಸ್ಟೆಂಟ್ಗಳು ಅಲ್ವಾ, ಮತ್ತು ಒಳ್ಳೆ ಕೈಂಡ್ ಹಾರ್ಟೆಡ್ ಇಬ್ಬರು ಕೂಡ.
ಸೊ ಹಾಗಾಗಿ ಇವರಿಬ್ಬರ ನಡುವೆ ಒಂದು ಒಳ್ಳೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂತ ಅಂದ್ಕೊಂಡಿದ್ವಿ. ಆದರೆ ಇವರಿಬ್ಬರು ಗೊತ್ತಿಲ್ಲದೇ ಇವರಿಬ್ಬರು ಪ್ರೀತಿಸ್ತಾ ಇದ್ದಾರೆ ಅನ್ನೋದು ಮಾತ್ರ ನಮಗೆ ಗೊತ್ತಿರಲಿಲ್ಲ. ಸೊ ಇಲ್ಲಿ ಗಿಲ್ಲಿ ಯಾರು ಕೂಡ ಬಿಗ್ ಬಾಸ್ ಮನೆಯಲ್ಲಿ ಹೊರಗೆ ಹೋಗ್ತಾರೆ ನೋಡಿ, ಅವ್ರು ಯಾರಿಗೂ ಕೂಡ ಕಣ್ಣೀರಿಟ್ಟಿಲ್ಲ, ಮತ್ತು ಅವರು ಹೋಗುವಾಗ ಮಿಸ್ ಮಾಡ್ಕೊಂಡಿದ್ದು ಕೂಡ ಇಲ್ಲ. ಅವರು ಹೋಗಿ ಒಂದು ವಾರದವರೆಗೂ ಕೂಡ ಅವ್ರನ್ನ ನೆನೆಸ್ಕೊಂಡು ಕಣ್ಣೀರಿಟ್ಟಿದ್ದು ಕೂಡ ಇಲ್ಲ. ಆದರೆ ರಕ್ಷಿತಾ ಶೆಟ್ಟಿ ಸೀಕ್ರೆಟ್ ರೂಮ್ ಸೇರ್ಕೊಂಡಿದ್ರಲ್ಲ, ರಕ್ಷಿತಾ ಶೆಟ್ಟಿ ಬಗ್ಗೆ ತುಂಬ ಅನಲೈಸ್ ಮಾಡಿದ್ದು ಉಂಟು. ಎಲ್ಲಿರಬೇಕು ಅವಳು, ಇಲ್ಲೇ ಎಲ್ಲೋ ಇದ್ದಾಳೆ ನಮ್ಮ ಜೊತೆಗೆ ನೋಡಿ. ಗಿಲ್ಲಿಗೆ ಅದು ಎಷ್ಟರ ಮಟ್ಟಿಗೆ ಏನಂತಾರೆ ಅದನ್ನು, ಹಾರ್ಟ್ ಬಿಟ್ಟು ಲಬ್ ಡಬ್ ಹೊಡ್ಕೊಳ್ತಾ ಇತ್ತು ಅಂತ ಹೇಳಿ, ರಕ್ಷಿತಾ ಶೆಟ್ಟಿ ಇಲ್ಲೇ ಎಲ್ಲೋ ಇದ್ದಾಳೆ, ಎಲ್ಲೂ ಹೋಗಿಲ್ಲ ನಮ್ಮನ್ನು ಬಿಟ್ಟು, ಇಲ್ಲೇ ಎಲ್ಲೋ ಇದ್ದಾಳೆ ಅಂತ ಹೇಳಿ. ಆಗ ಸೀಕ್ರೆಟ್ ರೂಮ್ನಲ್ಲಿದ್ದಂತಹ ರಕ್ಷಿತಾ ಶೆಟ್ಟಿ ನೋಡಿ, ನನ್ನವರು ನನ್ನನ್ನು ಬಿಟ್ಕೊಡೋದಿಲ್ಲ, ಗಿಲ್ಲಿಗೆ ಗೊತ್ತಾಗೋಗ್ಬಿಡ್ತು, ಗಿಲ್ಲಿ ಸ್ಮಾರ್ಟ್ ಅಂತ ಹೇಳ್ತಾರೆ. ಸೊ ಅದರ ಅರ್ಥ ಅಂದರೆ ಇವರಿಬ್ಬರ ನಡುವೆ ಪ್ರೀತಿ ಇದೆ ಅನ್ನೋದು ಇಲ್ಲಿ ಗೊತ್ತಾಗ್ತಿದೆ. ಹಾಗಾದರೆ ಈ ಕಾವ್ಯ ಗಿಲ್ಲಿದೇನು ಅಂತ ಕೇಳಿದ್ರೆ, ಹಲವು ಕಾರ್ಯಕ್ರಮಗಳನ್ನು ನೀವು ನೋಡ್ಕೊಂಡು ಬಂದಿದ್ದೀರಾ. ಆ ಕಾರ್ಯಕ್ರಮದಲ್ಲೂ ಕೂಡ ಬೇರೆ ಬೇರೆ ಹುಡುಗಿಯರ ಹೆಸರು ಕೂಡ ಗಿಲ್ಲಿ ಜೊತೆ ತಳಕ್ ಹಾಕೊಳ್ತಾ ಇತ್ತು. ಅದೇ ರೀತಿಯಾಗಿ ಕಾವ್ಯಳ ಹೆಸರು ತಳಕ್ ಹಾಕೊಳ್ತಾ ಇದೆ ಅನ್ನೋದನ್ನು ಬಿಟ್ಟರೆ, ಇಲ್ಲಿ ಗಿಲ್ಲಿಯ ಮನಸ್ಸನ್ನು ಕದ್ದಂಥ ಹುಡುಗಿ ರಕ್ಷಿತಾ ಅಂತ ಹೇಳ್ತಿದ್ದಾರೆ. ರಕ್ಷಿತಾ ಮನಸ್ಸು ಕದ್ದಂಥ ಹುಡುಗ ಗಿಲ್ಲಿ ಅಂತ ಹೇಳ್ತಿದ್ದಾರೆ. ಸೊ ರಕ್ಷಿತಾ ನಿಜಕ್ಕೂ ಗಿಲ್ಲಿನ ಪ್ರೀತಿಸ್ತಿದ್ದಾರಾ ಅಥವಾ ಗಿಲ್ಲಿ ರಕ್ಷಿತಾಳನ್ನ ಪ್ರೀತಿಸ್ತಿದ್ದಾರಾ, ಏನಾಗ್ತಾ ಇದೆ ಅನ್ನೋದನ್ನು ನಾವು ಮುಂದಿನ ದಿನಗಳಲ್ಲಿ ನೋಡಬೇಕಾಗತ್ತೆ. ಇನ್ನೊಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ ನಾನು ನಿಮಗೆ. ನೋಡಿ, ಮೊನ್ನೆ ರಕ್ಷಿತಾ ಮತ್ತು ಗಿಲ್ಲಿಯ ನಡುವೆ ಒಂದಷ್ಟು ಕ್ವಾಟ್ಲೆ ನಡೀತಾ ಇರುತ್ತೆ. ಆಗ ಏನಕ್ಕೆ ವಾಪಸ್ ಬಂದೆ ನೀನು ಬಿಗ್ ಬಾಸ್ ಮನೆಗೆ ಅಂತ ಹೇಳಿ ಅವರು ಒಂದಿಷ್ಟು ಜಗಳ ಮಾಡ್ತಿರ್ತಾರೆ. ಆ ಸಂದರ್ಭದಲ್ಲಿ ಹೆಂಗೋ ಹೋಗ್ಬಿಟ್ಟಿದ್ದೆಲ್ಲ ನಿಮ್ಮ ಅಣ್ಣನ ಜೊತೆಗೆ ಹೋಗ್ಬಿಡಬಾರ್ದ ಅಂತ ಹೇಳ್ತಾರೆ. ಅಂದರೆ ಧ್ರುವಂತನ ಜೊತೆ ಅಣ್ಣ ಅಂತ ಹೇಳ್ತಾರೆ ನೋಡಿ, ಧ್ರುವಂತನ ಜೊತೆ ಹೋಗ್ಬಿಟ್ಟಿದ್ದೆಲ್ಲ ಹೋಗ್ಬಿಡಬಾರ್ದ ಅಂತ ಹೇಳಿ. ಸೊ ಅದರ ಅರ್ಥಾತ್ ಅವರು ತನ್ನ ತಂಗಿ ಅಂತ ಎಕ್ಸೆಪ್ಟ್ ಮಾಡ್ಕೊಂಡಿಲ್ಲ, ಬೇರೆಯವರ ತಂಗಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದೆಲ್ಲ ಗಮನಿಸ್ತಾ ಇರುವಂತಹ ಜನತೆ ಏನು ಹೇಳ್ತಿದ್ದಾರೆ ಅಂತಂದರೆ, ಗಿಲ್ಲಿನ ಗೊತ್ತಿಲ್ಲದೇ ರಕ್ಷಿತಾ ಶೆಟ್ಟಿ ಪ್ರೀತಿಸ್ತಾ ಇದ್ದಾರೆ ಅಂತ ಹೇಳಿ. ಇನ್ನೊಂದು ಎಕ್ಸಾಂಪಲ್ ನೋಡ್ಬಿಡೋಣ. ನೋಡಿ, ರಘು ಅವರು ಮೊದಲನೇ ಬಾರಿ ಕ್ಯಾಪ್ಟನ್ ಆಗಿದ್ರು. ಅವ್ರಿಗೆ ಹೆಡ್ ಮಾಸ್ಟರ್ ರೋಲ್ ಕೊಟ್ಟಿದ್ರು, ಹೆಡ್ ಮಾಸ್ಟರ್ ಪ್ರಿನ್ಸಿಪಲು ಆ ರೋಲ್ ಕೊಟ್ಟಿದ್ರಲ್ಲ. ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಸ್ಟೂಡೆಂಟ್ ಆಗಿದ್ರು. ಆಗ ರಕ್ಷಿತಾ ಶೆಟ್ಟಿ ತಮ್ಮ ಮನಸ್ಸಲ್ಲಿರುವಂಥ ಮಾತನ್ನು ಬಾಯ್ಬಿಟ್ಟಿದ್ದು ಕೂಡ ಉಂಟು. ಸೊ ನಿಮ್ಮ ಹತ್ರ ಏನಾದರೂ ಆ ವಿಡಿಯೋ ಇದ್ದರೆ ಅದನ್ನು ಕಾಮೆಂಟ್ ಮಾಡಿ ಆಯಿತಾ. ಸೊ ನೋಡಿ, ಏನಂತಂದರೆ ಕಾವ್ಯಾಗ ಹೋಗಿ ರಕ್ಷಿತಾ ಶೆಟ್ಟಿ ಹೇಳ್ತಾರೆ, ಗಿಲ್ಲಿಗೆ ನೀನಂದರೆ ಇಷ್ಟ, ನನಗೆ ಗಿಲ್ಲಿ ಅಂದರೆ ಇಷ್ಟ ಅಂತ ಹೇಳಿರ್ತಾರೆ. ಸೊ ಇದು ಮನಸ್ಸಲ್ಲಿ ಇಲ್ಲದೆ ಇರುವಂತಹ ಮಾತಾ. ಸೊ ಇಲ್ಲಿ ರಕ್ಷಿತಾ ಶೆಟ್ಟಿ ಗಿಲ್ಲಿನ ಪ್ರೀತಿಸ್ತಾ ಇದ್ದಾರೆ ಅನ್ನೋ ಒಂದು ಮಾತಿಗೆ ಇದೆಲ್ಲವೂ ಕೂಡ ಉತ್ತರ ಸಿಗ್ತಾ ಇದೆ, ಇದನ್ನೆಲ್ಲ ಹುಡುಕೊಂಡು ಹೋದಾಗ. ಸೊ ನಿಮಗೆ ಏನು ಅನಿಸುತ್ತೆ ಅನ್ನೋದನ್ನು ಕಾಮೆಂಟ್ ಮಾಡಿ. ಸೊ ಇನ್ನೊಂದು ವಿಚಾರ ಅಂತಂದರೆ, ಯಾಕೆ ಅಂತಂದರೆ ಈ ಕಾವ್ಯ, ರಕ್ಷಿತಾ ಶೆಟ್ಟಿ, ಗಿಲ್ಲಿ ಇವರೆಲ್ಲರೂ ತುಂಬ ಚೆನ್ನಾಗೇ ಇದ್ದರು ಆರಂಭದಲ್ಲಿ. ರಕ್ಷಿತಾ ಶೆಟ್ಟಿ ಯಾರ್ದಾದ್ರ ಜೊತೆ ಜಗಳ ಮಾಡ್ಕೊಂಡ್ಬಿಟ್ರೆ ಆಗ ಕಾವ್ಯ ಆಗಲಿ ಮತ್ತು ಸ್ಪಂದನ ಆಗಲಿ ಸಪೋರ್ಟ್ ಮಾಡ್ತಾಯಿದ್ರಪ್ಪ. ಆದರೆ ಇತ್ತೀಚೆಗೆ ಕಾವ್ಯ ಮತ್ತು ಸ್ಪಂದನ ರಕ್ಷಿತಾ ಶೆಟ್ಟಿ ಜೊತೆಗೆ ವರ್ಸಸ್ ಆಗಿಬಿಟ್ಟಿದ್ದಾರೆ ಇವರಿಬ್ಬರು. ಅಂದರೆ ಕಾವ್ಯನ ಹೊರಗೆ ಹಾಕಬೇಕು ಅಂತ ಹೇಳಿ ರಕ್ಷಿತಾ ಶೆಟ್ಟಿ, ರಕ್ಷಿತಾನ ಹೊರಗೆ ಹಾಕಬೇಕು ಅಂತ ಹೇಳಿ ಕಾವ್ಯ. ಅಂದರೆ ಕಾವ್ಯ ಗಿಲ್ಲಿ ಇವರಿಬ್ಬರು ಇರೋದು ಅವಳಿಗೆ ಇಷ್ಟ ಇಲ್ಲ. ಹೇಗಾದರೂ ಮಾಡಿ ಕಾವ್ಯನ ಮನೆಯಿಂದ ಹೊರಗಡೆ ಕಳಿಸ್ಬಿಟ್ಟು ನಾನು ಗಿಲ್ಲಿ ಮಾತ್ರ ಈ ಮನೆಯಲ್ಲಿ ಇರೋಣ, ಆಮೇಲೆ ಫೈನಲಿ ಗಿಲ್ಲಿ ಆದ್ರೂ ಕಪ್ ಗೆಲ್ಲಿ, ನಾನಾದರೂ ಕಪ್ ಗೆಲ್ಲೋಣ, ಸೊ ಫೈನಲಿ ಕಿಚ್ಚನ ಕೈಯಲ್ಲಿ ನಾವಿಬ್ಬರೇ ಇರೋಣ ಅನ್ನೋ ಒಂದು ಯೋಚನೆನ ಇಲ್ಲಿ ರಕ್ಷಿತಾ ಶೆಟ್ಟಿ ಮಾಡ್ತಾ ಇದ್ದಾರಾ ಏನೋ ಗೊತ್ತಿಲ್ಲಪ್ಪ. ಸೊ ಈ ಅನಲೈಸೇಷನನ್ನು ನೋಡ್ತಾ ಇದ್ದರೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಾಮೆಂಟ್ ಮಾಡಿ. ನೋಡಿ, ಯಾರೋ ಒಬ್ಬರ ವ್ಯಕ್ತಿತ್ವನ ಹಾಳು ಮಾಡಬೇಕು ಅನ್ನೋ ಒಂದು ಮಾತಲ್ಲ. ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಏನು ಟ್ರೆಂಡಿಂಗ್ ಆಗಿದೆ, ಏನು ಚರ್ಚೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಅಷ್ಟೇ. ಸೊ ನಾವು ಕಳೆದ ಒಂದು ಸೀಸನ್ನಲ್ಲೂ ಕೂಡ ನೋಡಿ, ಭವ್ಯ ಮತ್ತು ತ್ರಿವಿಕ್ರಮ್ ನಡುವೆ ಏನೋ ಒಂದಿದೆ, ಇವರಿಬ್ಬರು ಫ್ರೆಂಡ್ಸ್ ಅಲ್ಲ, ಇವರಿಬ್ಬರು ಲವರ್ಸು ಅಂತ ಹೇಳಿ ಸಾಕಷ್ಟು ಸುದ್ದಿ ಹರಿದಾಡಿತ್ತು. ಆದರೆ ಇವರಿಬ್ಬರು ತುಂಬ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗು ಕೂಡ ಇತ್ತು, ಮತ್ತು ಒಬ್ರಿಗೊಬ್ರು ತುಂಬ ಕೋಆರ್ಡಿನೇಟ್ ಮಾಡ್ಕೊತಾ ಇದ್ರು, ಹೆಲ್ಪ್ ಮಾಡ್ತಾಯಿದ್ರು. ಸೊ ಈ ಆ್ಯಂಗಲಲ್ಲಿ ನೋಡಿದಾಗ ಏನಾದರೂ ಇರ್ಬೋದು ಅಂತ ಯೋಚನೆ ಮಾಡಿರ್ಬೋದು. ಬಟ್ ಅನ್ಫಾರ್ಚುನೇಟು ನೋಡಿ, ತ್ರಿವಿಕ್ರಮ್ ಅವರ ಜೊತೆಗೆ ಇನ್ನೊಂದು ಹೆಸರು ಕೂಡ ತಳಕ್ಕೆ ಹಾಕೊಳ್ತಾ ಇತ್ತು. ಅದು ಯಾರ್ದು ಅಂತಂದ್ರೆ ಮೋಕ್ಷಿತ ಹೆಸರು ತಳಕ್ ಹಾಕೊಳ್ತಿತ್ತು. ಸೊ ಯಾರು ಕೂಡ ಅದನ್ನ ಜಡ್ಜೆ ಮಾಡಿರಲಿಲ್ಲ. ಬಟ್ ಕಿಚ್ಚನ ಪಂಚಾಯಿತಿಯಲ್ಲಿ ಮೋಕ್ಷಿತ ಮತ್ತು ತ್ರಿವಿಕ್ರಮ್ ಅವರ ನಡುವೆ ನಡೆದಿರುವಂಥ ಒಂದಿಷ್ಟು ಸಿಚುವೇಶನ್ಗಳನ್ನ ಅಭಿಮಾನಿಗಳು ಅದನ್ನ ಮರ್ಜ್ ಮಾಡಿ ವಿಡಿಯೋಗಳನ್ನ ಮಾಡಿದ್ರಲ್ಲ. ಸೊ ಅದನ್ನೆಲ್ಲವನ್ನು ಕೂಡ ಕಿಚ್ಚ ತನ್ನ ಪಂಚಾಯಿತಿಯಲ್ಲಿ ತೋರಿಸಿದಾಗ ಮನೆಯಲ್ಲಿರುವಂಥ ಕಂಟೆಸ್ಟೆಂಟ್ಗಳೇ ಶಾಕ್ ಆಗಿದ್ರು. ಹಿಂಗೂ ಕೂಡ ನಡೆದಿರುತ್ತ ಸೋಷಿಯಲ್ ಮೀಡಿಯಾದಲ್ಲಿ. ಅದೇ ರೀತಿಯಾಗಿ ಈ ಒಂದು ಸೀಸನ್ನಲ್ಲಿ ಗೊತ್ತೋ ಗೊತ್ತಿಲ್ಲದಂಗೆ ಈಗ ರಕ್ಷಿತಾ ಶೆಟ್ಟಿ ಹೆಸರು ಗಿಲ್ಲಿ ಜೊತೆಗೆ ತಳಕ್ ಹಾಕೊಳ್ತಾ ಇದೆ. ಸೊ ಇದನ್ನ ಕಂಟೆಸ್ಟೆಂಟ್ಗಳೆಲ್ಲರೂ ಕೂಡ ಶಾಕ್ ಆಗ್ತಾರ. ಆದರೆ
ಇದ್ರೂ ಇರ್ಬೋದು ಬಿಡು ಅಂತ ಹೇಳಿ ಸುಮ್ಮನಾಗ್ಬಿಡ್ತಾರಾ? ಕಾದ್ ನೋಡೋಣ ಏನೆಲ್ಲ ಆಗ್ಬೋದು ಅಂತ ಹೇಳಿ. ನಿಮ್ಮ ಅಭಿಪ್ರಾಯ ಏನು? ರಕ್ಷಿತಾ ಶೆಟ್ಟಿ ಗಿಲ್ಲಿಯ ಜೊತೆಗೆ ಇದ್ರೆ ಚಂದನ, ಅಥವಾ ರಕ್ಷಿತಾ ಶೆಟ್ಟಿ ಈಗ ಬಿಗ್ ಬಾಸ್ ಮನೆಯಲ್ಲಿ ಏನು ಗಿಲ್ಲಿ ಜೊತೆಗೆ ಇರ್ತಾರಲ್ಲ ಅದಷ್ಟೇ ಅಲ್ಲದೆ ಜೀವನದ ಉದ್ದಕ್ಕೂ ಕೂಡ ಅವ್ರ ಜೊತೆಗೇನೆ ಇರಬೇಕಾ? ನಿಮ್ಮ ಅಭಿಪ್ರಾಯ ಏನು? ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಒಟ್ಟಿನಲ್ಲಿ ಈ ಒಂದು ಸಮಾಚಾರವನ್ನು ಕೇಳಿದಾಗ ಇಲ್ಲಿ ಡಬಲ್ ಗೇಮ್ ಮಾಡ್ತಾ ಇರುವಂಥ ಕಾವ್ಯಳನ ಹೊರತಾಗಿ ರಕ್ಷಿತಾ ಶೆಟ್ಟಿ ಗಿಲ್ಲಿ ಜೊತೆಗೆ ಇದ್ದರೆ ಇವರಿಬ್ಬರು ಏನಾದರೂ ನಿಜಕ್ಕೂ ಪೇರ್ ಆಗಿಬಿಟ್ರೆ ಒಳ್ಳೆಯದಾಗತ್ತೆ, ಚೆನ್ನಾಗಿರುತ್ತೆ ಗಿಲ್ಲಿಯ ಜೀವನಕ್ಕೆ ಅಂತ ಹೇಳಿ ಯೋಚನೆ ಮಾಡುವವರು ಕೂಡ ಇದ್ದಾರೆ. ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.